ಹನುಮಂತನನ್ನು ಬಂಧನಕ್ಕೆ ಒಳಪಡಿಸಿದ್ದಕ್ಕೆ ಆ ಎಲ್ಲ ರಾಕ್ಷಸರಿಗೆ ಭಾರೀ ಆನಂದ ಆಗೋಯ್ತು. ಅವನನ್ನು ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಹನುಮಂತ ದೇವರು ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಯಾವ ಭಯವೂ ಇಲ್ಲ, ಮುಖದಲ್ಲಿ ವಿಕಾರ ಇಲ್ಲ, ನಿರ್ವಿಕಾರರಾಗಿ ಬಂಧನಕ್ಕೆ ಒಳಪಟ್ಟವರ ಮುಖದಲ್ಲಿ ಒಂದು ರೀತಿ ಅಂತೂ ಸೋತೋದೆ, ಸಿಕ್ಕಾಕೊಂಡ್ಬಿಟ್ಟೆ, ನನ್ನ ಕತೆ ಮುಗೀತು, ಹೀಗೆಲ್ಲ ಇರಬೇಕಲ್ಲ, ಯಾವ ಭಾವನೆಯೂ ಇಲ್ಲ. ಹನುಮಂತ ದೇವರು ರಾಮದೂತರಾಗಿ ಭಾರೀ ಠೀಬಿಯಿಂದ ಒಮ್ಮೆ ಆ ಕಡೆ ನೋಡ್ತಾರೆ, ಒಮ್ಮೆ ಈ ಕಡೆ ನೋಡ್ತಾ ಇದ್ದಾರೆ. ಈ ಸೈಟ್ ಸೀಯಿಂಗ್ ಹೋಗ್ತಾರಲ್ಲ ಆರಾಮಾಗೆ, ಹಾಗೆ ಲಂಕಾಪಟ್ಟಣದ ಒಳಗೆ ಎಲ್ಲ ಎತ್ತರದ ಗಗನ ಚುಂಬಿ ಕಟ್ಟಡಗಳು, ಬಂಗಾರದಿಂದ ನಿರ್ಮಿತವಾದ ಪಟ್ಟಣ, ಅದನ್ನು ಆ ಕಡೆ ಈ ಕಡೆ ನೋಡ್ತಾ 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 ಹೋಗ್ತಾ ಇದ್ದಾರೆ. ಅದೇನು ನೋಡ್ಕೊಂಡು ಹೋಗ್ತಾ ಇರೋದು? ಹನುಮಂತ ದೇವರು ಹೇಳ್ತಾರೆ, ಸರ್ವಜ್ಞರು, ಮುಂದಿನ ಪ್ರೋಗ್ರಾಮ್ ಏನು ಅವ್ರಿಗೆ ಗೊತ್ತಿದೆ. ಹೇಗಿದ್ದರೂ ರಾವಣ ನನ್ನ ಬಾಲಕ್ಕೆ ಬೆಂಕಿ ಹಚ್ಚುತ್ತಾನೆ, ಆ ಬೆಂಕಿಯಿಂದ ಇಡೀ ಲಂಕಾಪಟ್ಟಣ ಸುಡಬೇಕು. ಎಲ್ಲಿಗೆ ಬೆಂಕಿ ಹಚ್ಚಿದ್ರೆ 8-10 ಮನೆಗಳಿಗೆ ಒಟ್ಟಿಗೆ ಅಟ್ಕೊಳ್ಳುತ್ತೆ. ಹಾಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಯಾವ್ಯಾವ ಮನೆಗೆ ಬೆಂಕಿ ಹಚ್ಚಬೇಕು, ಯಾವ್ಯಾವ ಮನೆಗೆ ಬೆಂಕಿ ಹಚ್ಚಬಾರ್ದು, ಇದನ್ನೆಲ್ಲ ವಿಚಾರ ಮಾಡ್ತಾ ಹನುಮಂತ ದೇವರು ಆ ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಹನುಮಂತ ದೇವರನ್ನು ಕರೆದೊಯ್ದು ರಾವಣನ ಮುಂದೆ ನಿಲ್ಲಿಸಿದ್ದಾರೆ. ರಾವಣ ಹನುಮಂತ ದೇವರನ್ನು ಮಾತಾಡಿಸ್ತಾ ಇದ್ದಾನೆ. ರಾವಣ ಕೇಳ್ತಾ ಇದ್ದಾನೆ, ಕಪೆ ಕುತೋಸಿ ಕಸ್ಯವಾ ಕಿಮರ್ಥಮೀದೃಶಂ ಕೃತಂ ಇತೀರಿತಃ ಸ ಚಾವದತ್ ಪ್ರಣಮ್ಯ ರಾಮಮೀಶ್ವರಂ. ಹನುಮಂತನಿಗೆ ರಾವಣನ ಪ್ರಶ್ನೆ, ಕಪೆ ಕುತೋಸಿ ಕಸ್ಯವಾ, ಹೇ ಕಪಿ ಕೋತಿಯಿಂದ. ಕಥೆ ಏನು ಗೊತ್ತಾ? ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೂ ರಾವಣನಿಗೆ ಅವನು ಕಪಿ ಥರನೇ ಕಾಣ್ತಾ ಇದ್ದಾನೆ, ಕೋತಿ ಥರನೇ ಕಾಣ್ತಾ ಇದ್ದಾನೆ. ಯಾರು ಮಾಡುವ ಕೆಲಸವನ್ನು ನೋಡಿ ಆದರೂ ಅವರ ಮಹಾತ್ಮೆಯನ್ನು ತಿಳ್ಕೊಳ್ಬೇಕು. ಕೆಲವರು ಅಂತಾರೆ, ನಿಮ್ಮನ್ನು ನೋಡಿದಾಗ ಏನೋ ಅಂದ್ಕೊಂಡಿದ್ದೆ ರೀ, ನಿಮ್ಮನ್ನು ಈ ಕೆಲಸ ನೋಡಿ ನಂಗೆ ಆಶ್ಚರ್ಯ ಆಯಿತು, ನೀವು ಸಾಮಾನ್ಯರಲ್ಲ ಅಲ್ವಾ. ಅವರು ಮಾಡುವ ಕೆಲಸವನ್ನು ನೋಡಿ ಅವರ ಯೋಗ್ಯತೆಯನ್ನು ಅಳಿಬೇಕೇ ವಿನಃ ಕೆಲಸ ಮಾಡಿ ಸಮಗ್ರವಾಗಿ ಅಶೋಕವನದ ಎಲ್ಲ ಮರಗಳನ್ನು ಒಂದೇ ಕಪಿ ಧ್ವಂಸ ಮಾಡಿದೆ. ಮರದಲ್ಲಿರುವ ಎಲ್ಲ ಫಲಪುಷ್ಪ ಎಲೆಗಳನ್ನು ಚಿಗುರನ್ನು ಕಿತ್ತು ತಿಂದು ಹಾಕಿದೆ. ಅಲ್ಲಿ ಒಬ್ಬರನ್ನು ಬಿಡದಾಗೆ ರಾಕ್ಷಸರ ಸಂಹಾರ ಮಾಡಿದೆ. 80 ಕೋಟಿ ಸೇನಾ ದಂಡನಾಯಕರನ್ನು ತಳಪ್ರಹಾರದಿಂದ ಹಿಟ್ಟು ಮಾಡಿದೆ. 80,000 ಭಟರನ್ನು ಕೊಂದಿದೆ. 7 ಮಂತ್ರಿಯ ಮಕ್ಕಳನ್ನು ಕೊಂದು ಹಾಕಿದೆ. ತನ್ನ ಕಿರಿಯ ಮಗನಾದ ಅಕ್ಷಕುಮಾರನನ್ನು ನೆಲಕ್ಕೆ ಅಪ್ಪಳಿಸಿ ಪುಡಿ ಹಿಟ್ಟು ಮಾಡಿದ ಈ ಹನುಮಂತ ದೇವರನ್ನು ಕೋತಿ ಅಂತ ತಿಳ್ಕೊಂಡ್ರೆ ಅವನ ಅಜ್ಞಾನ ಎಷ್ಟಿದೆ ಅಂತ ನೀವು ತಿಳ್ಕೊಳ್ಳಿ. ಇದು ಅವನ ಅಜ್ಞಾನದ ಕತೆ ಅಲ್ಲ ರೀ, ನಮಗೆಲ್ಲ ಒಂದು ಕತೆ ಇದೆ ಇದರೊಳಗೆ. ತುಂಬ ಜನ ಮನೆ ಮುಂದೆ ಕೋತಿ ಬಂದರೆ ಹನುಮಂತ ದೇವರು ಅಂತ ಕೈಗೆ ಮುಗಿದ್ರೆ ನಿಮಗೂ ರಾವಣಂಗೂ ಏನು ವ್ಯತ್ಯಾಸ ಇಲ್ಲ. ಅಲ್ಲ, ಹನುಮಂತ ದೇವರು ಕಪಿ, ಆದರೆ ಕಪಿಗಳೆಲ್ಲ ಹನುಮಂತ ದೇವರಲ್ಲ. ಹನುಮಂತ ದೇವರಾಗ್ಲಿಕ್ಕೆ ಸಾಧ್ಯ? ರಾಘವೇಂದ್ರ ಸ್ವಾಮಿಗಳು ಬ್ರಾಹ್ಮಣರೆಲ್ಲ ರಾಘವೇಂದ್ರ ಸ್ವಾಮಿಗಳಾಗ್ಲಿಕ್ಕಾಗತ್ತಾ? ವ್ಯಾಸರಾಜರು ಬ್ರಾಹ್ಮಣರೆಲ್ಲ ವ್ಯಾಸರಾಜರಾಗ್ಲಿಕ್ಕಾಗಲ್ಲ. ಕನಕದಾಸ ಕುರುಬರೆಲ್ಲ ಕನಕದಾಸರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ದೇವರು ಭೂಮಿಯನ್ನು ಎತ್ತುವಾಗ ವರಾಹ ರೂಪದಿಂದ ಬಂದ. ವರಾಹ ಅಂದ್ರೇನು? ಹಂದಿ. ನಮ್ಮನೆ ಮುಂದೆ ನಿಮ್ಮನೆ ಮುಂದೆ ಹೋಗಿ ಹಂದಿ ಅಲ್ಲ ವರಾಹ ದೇವರೇ, ಹೇಗಲ್ವೋ ದೇವರು ಮತ್ಸ್ಯ ಆಗಿ ಬಂದ. ನಾವು ನೀವು ನೋಡುವ ಅಕ್ವೇರಿಯಂ ಮೀನುಗಳೆಲ್ಲ ದೇವರ? ಸಾಧ್ಯವೇ ಇಲ್ಲ. ಆದ್ದರಿಂದ ಅಷ್ಟೆಲ್ಲ ಕೆಲಸ ಮಾಡಿದ್ದನ್ನು ನೋಡಿಯೂ ಕೂಡ ರಾವಣ ಹನುಮಂತನನ್ನು ಕಪಿ ಅಂತ ಸಂಬೋಧನೆ ಮಾಡುವುದರಿಂದ ಅವನ ಯೋಗ್ಯತೆ ಗೊತ್ತಾಗ್ತಾ ಇದೆ, ಅವನ ಬುದ್ಧಿ ಮತ್ತೆ ಗೊತ್ತಾಗ್ತಾ ಇದೆ, ಅವನ ಮಾನಸಿಕವಾದ ಅವ್ಯವಸ್ಥೆ, ಅಸ್ಥಿರತೆ, ಚಂಚಲತೆ ಗೊತ್ತಾಗ್ತಾ ಇದೆ.
ಅವನಿಗೆ ಕೆಲಸ ನೋಡಿಯೂ ಕೂಡ ಯೋಗ್ಯತೆಯನ್ನು ಊಹ ಮಾಡುವ ಯೋಗ್ಯತೆ ಇಲ್ಲ. ಕೆಲವರು ಇಷ್ಟು ದಡ್ಡರಿರ್ತಾರೆ, ಎಕ್ಸಾಮಲ್ಲಿ ಪುಸ್ತಕ ಕೊಟ್ಟು ಕಾಪಿ ಹೊಡಿ ಅಂತಂದರೂ ಕೂಡ ಆ ಪೇಜ್ ತಿರುವಾಕೋದ್ರೊಳಗೇ ಮುಗಿದೋಗ್ಬಿಡುತ್ತೆ. ಆ ಕಾಪಿ ಹೊಡಿಲಿಕ್ಕೂ ಪುಸ್ತಕ ಕೊಟ್ಟರೂ ಬರಲ್ಲ. ಇವನಿಗೆ ಪುಸ್ತಕ ಅಲ್ಲ, ತೆರೆದ ಪುಸ್ತಕ. ಹನುಮಂತ ದೇವರು ಮಾಡಿದ ಎಲ್ಲ ಚರಿತ್ರೆಯನ್ನು ಒಬ್ಬೊಬ್ಬರೇ ಬಂದು ಹೇಳ್ತಾ ಇದ್ದಾರೆ. ಇವನ ಅನುಭವಕ್ಕೂ ಬಂದಿದೆ. ಇಷ್ಟೆಲ್ಲ ಆಗಿದ್ದರೂ ಕೂಡ ಮತ್ತು ಹನುಮಂತನನ್ನು ರಾವಣ ಕಪಿ ಅಂತ ಕರಿತಾ ಇದ್ದಾನೆ ಅಂದರೆ ರಾವಣನ ಬುದ್ಧಿ, ಅವನ ಯೋಗ್ಯತೆ ಅದರಿಂದ ಗೊತ್ತಾಗತ್ತೆ. ಅವ ಹೇಳ್ತಾನೆ, ಕಪೆ ಕುತೋಸಿ ಕಸ್ಯವ, ಕುತೋಸಿ ಕಪೆ, ಹೇ ಕಪಿ ಎಲ್ಲಿಂದ ಬಂದೆ, ನಿಂದು ಯಾವೂರು, ಕಸ್ಯವ ನೀನು ಯಾರ ಕಡೆಯವನು, ಕಿಮರ್ಥಮೀದೃಶಂ ಕೃತಂ, ಈದೃಶಂ ಇಡೀ ನನ್ನ ವನವನ್ನೆಲ್ಲ ಹಾಳು ಮಾಡಿ ಹಾಕಿದ್ದೆಯಲ್ಲ. ಎಷ್ಟು ಕಷ್ಟಪಟ್ಟು ಪಾರ್ಕ್ ಮೇಂಟೈನ್ ಮಾಡಿದ್ದೆ, ತುಂಬ ಕಷ್ಟ ರೀ. ಮನೆ ಮುಂದೆ ಗಿಡ ನೆಡೋದು, ನೆಟ್ಟ ಗಿಡವನ್ನು ಬೆಳೆಯೋ ಹಾಗೆ ನೋಡ್ಕೊಳ್ಳೋದು ತುಂಬ ಕಷ್ಟ. ಆದರೆ ಗಿಡ ಕಡಿಲಿಕ್ಕೆ ತುಂಬ ಕಷ್ಟ ಇಲ್ಲ. ಇವತ್ತು ನೋಡಿ, ಕಡಿಬೇಕು ಅಂದರೆ ದೊಡ್ಡ ಮರಗಳನ್ನು ಅರ್ಧ ಗಂಟೆಯಲ್ಲಿ ಕಡಿದು ಬಿಸಾಕ್ಬಿಡ್ತಾರೆ. ಅದೇ ಅಷ್ಟು ದೊಡ್ಡ ಮರ ಮತ್ತೊಮ್ಮೆ ಬರಬೇಕು ಅಂದರೆ ವರ್ಷಾನುಗಟ್ಟಲೆ ಆಗಬೇಕು. ರಾವಣ ಅಂತಾನೆ, ಎಂಥ ಕೋತಿ ಇದೆಯಾ ನೀನು, ಎಷ್ಟು ಕಷ್ಟಪಟ್ಟು ನಾನು ಬೆಳೆಸಿದ, ಎಷ್ಟು ಪ್ರೀತಿಯಿಂದ ಸಾಕಿದ ಅಶೋಕವನವನ್ನು ಹಾಳು ಮಾಡಿಬಿಟ್ಟೆ. ಅಶೋಕವನ ಅಂದರೆ ಅವನ ಆ ವನದಲ್ಲಿ ಅವನು ಸಾಯಂಕಾಲ ಪುರುಸೊತ್ತಾದಾಗೆಲ್ಲ ಒಂದು ರೌಂಡ್ ಹೋಗ್ತಿದ್ದ. ಈ ಕೆಲವರು ಶ್ರೀಮಂತರು ವಾಕಿಂಗ್ ಪಾರ್ಕ್ಗೆಲ್ಲ ಹೋಗ್ತಾರೆ. ಇವನು ವಾಕಿಂಗ್ಗಾಗಿಯೇ ಒಂದು ಪಾರ್ಕ್ ನಿರ್ಮಾಣ ಮಾಡಿಕೊಂಡಿದ್ದ. ಏನದು ವಿಶೇಷ ಅಂದರೆ, ಆ ವನದಲ್ಲಿ ಬೇರೆ ಬೇರೆ ಬೇಕಾದಷ್ಟು ವೃಕ್ಷಗಳಿದ್ದರೂ ಅತಿ ಹೆಚ್ಚು ಅಶೋಕ ವೃಕ್ಷಗಳನ್ನು ನೆಟ್ಟಿದ್ನಂತೆ. ಅಶೋಕವನಗಳಿಂದ, ಅಶೋಕ ವೃಕ್ಷಗಳಿಂದ ನಿಬಿಡವಾಗಿ ಆ ವನ ಇತ್ತಾದ ಕಾರಣ ಅದಕ್ಕೆ ಅಶೋಕವನ ಅಂತ ಕರಿತಿದ್ರು. ಅಶೋಕವನ ಅಂದರೆ ಮತ್ತೇನಿಲ್ಲ, ಯಾವ ವೃಕ್ಷದ ನೆರಳಲ್ಲಿ ಕೂತ್ರೆ, ಯಾವ ವೃಕ್ಷವನ್ನು ನೋಡುವ ಮಾತ್ರದಿಂದ, ಯಾವ ವೃಕ್ಷದ ಮೇಲೆ ಬೀಸಿದ ಗಾಳಿ ನಮ್ಮ ಮೈಗೆ ಸೋಕಿದರೆ ಮನಸ್ಸು ಮಾತು ಮೈಗೆ ಉಂಟಾದ ದುಃಖವನ್ನು ಪರಿಹಾರ ಮಾಡುತ್ತೋ ಅದಕ್ಕೆ ಅಶೋಕ ವೃಕ್ಷ ಅಂತ. ಇದು ಸಾಮಾನ್ಯವಾಗಿ ನೀವು ತಗೊಳ್ಳಿ, ನೀವು ತುಂಬ ಏನೋ ಮೆಂಟಲ್ ಟಾರ್ಚರ್ಲಿರ್ತೀರಿ, ಏನೋ ಮಾನಸಿಕವಾದ ಕುಗ್ಗೋಗಿರ್ತೀರಿ, ಏನೋ ದುಃಖ ದುಮ್ಮಾನ ಇರುತ್ತೆ, ನಿಮಗೆ ಒಂದು ನೇಚರ್ ಪ್ರಕೃತಿಯನ್ನು 4 ಗಿಡಗಳ ಮಧ್ಯದಲ್ಲಿ ಕೂತಾಗ, ಒಂದು ತೋಟದಲ್ಲಿ ಕೂತಾಗ, ಉದ್ಯಾನವನದಲ್ಲಿ ಕೂತಾಗ ತನಗೆ ತಾನೇ ಮಾನಸಿಕವಾದ ಡಿಪ್ರೆಸ್ಮೆಂಟೆಲ್ಲ ಕಡಿಮೆ ಆಗುತ್ತೆ. ಅಂಥದ್ರಲ್ಲಿ ಅದಕ್ಕಾಗಿಯೇ ಹೇಳಿ ಮಾಡಿಸಿದ ವನ ಅಶೋಕವನ. ಬಹಳ ಕಷ್ಟಪಟ್ಟು ಆ ವನವನ್ನು, ಆ ಪಾರ್ಕ್ನ ಮೇಂಟೈನ್ ಮಾಡಿದ್ದ. ನಿಮ್ಗೆ ಆಶ್ಚರ್ಯ ಗೊತ್ತಿರಲಿ, ರಾವಣನೂ ಒಂದು ಪಾರ್ಕ್ ಮೇಂಟೈನ್ ಮಾಡಿದ್ದ. ಕಪಿಗಳ ಒಡೆಯನಾದ ಸುಗ್ರೀವ ಅವನೂ ಒಂದು ಪಾರ್ಕ್ ಮೇಂಟೈನ್ ಮಾಡಿದ್ದ. ಒಬ್ಬ ವಾನರ, ಇನ್ನೊಬ್ಬ ರಾಕ್ಷಸ. ರಾಕ್ಷಸನೂ ಮಾಡಿದ್ದ, ಕಪಿಯೂ ಮಾಡಿತ್ತು. ಈ ಮನುಷ್ಯ ಮಾಡಲ್ಲ, ಹಾಳು ಮಾಡ್ತಾನೆ. ಈ ಮಧ್ಯದ ಮನುಷ್ಯ ವನಗಳನ್ನು ಹಾಳು ಮಾಡ್ತಾನೆ. ನೀವು ಹೋಗಿ ನೋಡ್ಬೋದು, ಎಷ್ಟೋ ಒಳ್ಳೊಳ್ಳೆ ಪಾರ್ಕ್ಗಳಿದೆ ದೇಶದಲ್ಲಿ ಪ್ರಸಿದ್ಧವಾದದ್ದು. ಅಲ್ಲಿ ಕೂಡ ಪ್ಲಾಸ್ಟಿಕ್ ಬಿಸಾಕು, ಯೂಸ್ ಆ್ಯಂಡ್ ಥ್ರೋ ಕಪ್ಪು ಬಿಸಾಕು, ಕೂತ್ಕೊಡೋ ಕಡೆ ಗಲೀಜು ಮಾಡು. ಗರುಡ ಪುರಾಣದಲ್ಲಿ ಸ್ಪಷ್ಟ ಹೇಳುತ್ತೆ, ಇಂತಹ ಕಡೆಗಳಲ್ಲಿ ಯಾರು ಹೊಲಸು ಹಾಕ್ತಾರೆ, ಕಸ ಹಾಕ್ತಾರೆ, ಅವ್ರಿಗೆಲ್ಲ ಒಂದು ನರಕ ಇದೆಯಂತೆ, ಅವ್ರಿಗೆ ಒಂದು ನರಕ ಇದೆಯಂತೆ. ಆದ್ದರಿಂದ 4 ಜನ ಓಡಾಡುವ, ಬಂದು ಕೂಡುವ, ಹೋಗುವ ಪ್ರದೇಶಗಳನ್ನು ಎಷ್ಟು ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಮಾಡಬೇಕು. ಸ್ವಚ್ಛ ಮಾಡಲಿಕ್ಕಾಗದಿದ್ದರೂ ಹಾಳಂತೂ ಮಾಡಬಾರ್ದು. ನಿಮಗೆ ಆಶ್ಚರ್ಯ, ಸುಗ್ರೀವ ನಿರ್ಮಾಣ ಮಾಡಿದ ಪ್ರೀತಿಯ ಪಾರ್ಕ್ ವನ ಮಧುವನ. ಅದಕ್ಕೂ ಕಾವಲುಗಾರನಿಟ್ಟಿದ್ದ, ಸೆಕ್ಯೂರಿಟಿ ಹಾಕಿದ್ದ. ಅವನಷ್ಟು ಬಹಳ ಪ್ರೀತಿಯಿಂದ ಅಲ್ಲಿ ಮಧುವನವನ್ನು ಬೆಳೆಸಿದ್ದ. ಇಲ್ಲಿ ರಾವಣ ಅಶೋಕವನ ಬೆಳೆಸಿದ್ದ. 2 ವನವನ್ನು ಹನುಮಂತ ದೇವರು ಹಾಳು ಮಾಡಿದ. ಅಲ್ಲ,
ರಾವಣಂದು ಮಾಡಿದ್ದೇನೋ ಸರಿ, ಸುಗ್ರೀವಂದು ಯಾಕೆ ಮಾಡ್ದ ನೋಡಿ ನಿಮಗೆ ಆಶ್ಚರ್ಯ. ರಾವಣನ ವನವನ್ನು ಹಾಳು ಮಾಡಿದಾಗ ಆ ವನ ಅಶೋಕ, ರಾವಣನಿಗೆ ರಿಸಲ್ಟ್ ಏನು ಬಂತು? ಅಶೋಕವನ ಹಾಳುಗೆಡೆಯಿತು ಅಂತ ಸುದ್ದಿ ಬಂದಾಗ ಅದರಿಂದ ಏನು ಅವನಿಗೆ ಬಂತು ಅಂದರೆ ಶೋಕ ಬಂತು. ಅಶೋಕವನ ಹಾಳಾಗಿದ್ದಕ್ಕೆ ಶೋಕ ಬಂತು. ಸುಗ್ರೀವಂದು ಮಧುವನ, ಮಧು ಅಂದರೆ ಹನಿ, ಜೇನುತುಪ್ಪ, ಅದರ ವನ ಧ್ವಂಸ ಆದಾಗ ಸುಗ್ರೀವನ ಖುಷಿ ಆಯ್ತಂತೆ. ಅದೇನು, ಒಂದು ಪಾರ್ಕ್ ಹಾಳು ಮಾಡಿದ್ರೆ ದುಃಖ, ಒಂದು ಪಾರ್ಕ್ ಹಾಳು ಮಾಡಿದ್ರೆ ಸುಖ. ಅದು ರಾವಣ ಮಮಕಾರದಿಂದ ಸಾಕಿದ್ದ. ನಂದು ನಾನು ಇದ್ದರೆ ದುಃಖಕ್ಕೆ ಕಾರಣ. ಸುಗ್ರೀವ ಹಾಗಲ್ಲ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮಾಡಿದ್ದ. ವಿಷ್ಣು ಭಕ್ತನಾದ, ವೈಷ್ಣವೋತ್ತಮರಾದ, ಜೀವೋತ್ತಮರಾದ ವಾಯುದೇವರು ಬಂದು ವನದಲ್ಲಿ ಪ್ರವೇಶ ಮಾಡಿ ಮಧುಪಾನ ಮಾಡಿದ್ದಾರೆ ಅಂದರೆ ಸುಮ್ಮನೆ ಮಾಡಿರೋಲ್ಲ. ಅವರು ಬಾಯಿಗೆ ಜೇನುತುಪ್ಪ ಹಾಕ್ಕೊಂಡಿದ್ದಾರೆ ಅಂದರೆ ಸಿಹಿ ತಿಂದ ಬಾಯಲ್ಲಿ ಸಿಹಿನೇ ಬರುತ್ತೆ. ಸ್ವೀಟ್ ಸುದ್ದಿ ಹೇಳ್ತಾರೆ, ಸೀತಾ ಸಿಕ್ಕಿರಬೇಕು, ಅದನ್ನು ಈ ಮೂಲಕ ತಿಳಿಸ್ತಾ ಬುದ್ಧಿವಂತ ಯಾರು? ಸುಗ್ರೀವ. ರಾವಣ ದಡ್ಡ. ಇಷ್ಟೆಲ್ಲ ಮಾಡಿದರೂ ಹನುಮಂತ ದೇವರನ್ನ ಕೋತಿ ಅಂತ ತಿಳ್ಕೊಂಡ. 10 ತಲೆಯ ರಾವಣ ಎಲ್ಲಿ? ಗ್ರೀವ ಅಂದರೆ ಕುತ್ತಿಗೆ. ದೇವರ ಭಕ್ತರ ವಿಚಾರದಲ್ಲಿ ಸುಗ್ರೀವ ಚೆನ್ನಾಗಿ ತಿಳಿದವ ಸುಗ್ರೀವ. ಹನುಮಂತ ದೇವರು ಮಧುಪಾನ ಮಾಡಿದ್ದಾರೆ ಅಂದರೆ ನಮಗೆ ಮಧುರವಾದ ಸುದ್ದಿಯನ್ನು ಹೇಳಲಿಕ್ಕಿದ್ದಾರೆ ಅಂತ. ಅಂತೂ ಕಷ್ಟಪಟ್ಟದ್ದಕ್ಕೂ ಸಾರ್ಥಕ ಆಯಿತು, ಸಂತೋಷ ಆಯಿತು. ರಾಮನ ಪ್ರಿಯ ಮಡದಿ ಸೀತೆಯ ಸುದ್ದಿಯನ್ನು ಹನುಮಂತ ಇನ್ನೇನು ತಂದೆ ತರ್ತಾನೆ ನೋಡಿ. ಒಂದು ವನ ಹಾಳಾದಾಗ ಸಂತೋಷ ಆಯಿತು, ಒಂದು ವನ ಹಾಳಾದಾಗ ದುಃಖಕ್ಕೆ ಕಾರಣ ಆಗ್ತಾ ಇದೆ. ಹನುಮಂತ ದೇವರನ್ನು ರಾವಣ ಕೇಳ್ತಾ ಇದ್ದಾನೆ, ಎಲ್ಲಿಂದ ಬಂದೆ, ಯಾರ ಕಡೆಯವನು, ಯಾಕೆ ಹೀಗೆ ಮಾಡಿದೆ? 3 ಪ್ರಶ್ನೆ. ಎಲ್ಲಿಂದ ಬಂದೆ, ಯಾಕೆ ಹೀಗೆ ಮಾಡಿದೆ, ಯಾರ ಕಡೆಯವನು ನೀನು? ಈ ಪ್ರಶ್ನೆಗೆ ಏನಾರು ಆನ್ಸರ್ ಕೊಡಬೇಕಲ್ಲ. ಹನುಮಂತ ದೇವರು ಕೊಡಲಿಲ್ಲಂತ. ಕೊಡುವ ಮುಂಚೆ ಪ್ರಣಮ್ಯ ರಾಮಮೀಶ್ವರಂ, ಜಗತ್ತಿಗೆ ಒಡೆಯನಾದ ಈಶಾ ಅಂದರೆ ಸ್ವಾಮಿ. ದೇವತೆಗಳಿಗೆಲ್ಲ ವರವನ್ನು ಕೊಡುವ ಕಾರಣ ಅವನಿಗೆ ಈಶ್ವರ ಅಂತ ಕರೀತಾರೆ. ಈಶರು ದೇವತೆಗಳು ತಮಗೇನು ತೊಂದರೆ ಬಂದರೂ ವರ ಕೇಳಲಿಕ್ಕೆ ಯಾರ ಹತ್ರ ಹೋಗ್ತಾರೆ? ನಾರಾಯಣನ ಹತ್ರ. ಅದಕ್ಕೆ ಅವನಿಗೇನು ಹೆಸರು? ಈಶ್ವರ ಅಂದರೆ ಕೈಲಾಸವಾಸಿ ಗೌಣ. ನಿಜವಾಗಿ ಪ್ರಧಾನವಾಗಿ ಆ ನೇಮ್ ಸೂಟ್ ಆಗೋದು ಯಾರಿಗೆ ಅಂದರೆ ನಾರಾಯಣನಿಗೆ. ಯಾಕಂದರೆ ಈಶರು ದೇವತೆಗಳಿಗೆ ವರ ಕೊಡುವ ಕಾರಣ. ಒಂದು ಈಶರು ಅಂದರೆ ದೇವತೆಗಳು. ಆ ಎಲ್ಲ ದೇವತೆಗಳ ಮಧ್ಯದಲ್ಲಿ ವರ ಅಂದ್ರೇನು? ಶ್ರೇಷ್ಠ ಅಂತ. ಮದುವೆ ಮನೆಯಲ್ಲಿ ವರನ್ ಕರ್ಕೊಂಡು ಬನ್ನಿ ಅಂತಾರೆ, ಯಾರನ್ನೋ ಕರ್ಕೊಂಡು ಬರೋ ಹಾಗಿಲ್ಲ. ವರ ಅಂದರೆ ಶ್ರೇಷ್ಠ. ಇವತ್ತಿನ ದಿನದ ಹೀರೋ ಇವನು. ನಾಳೆ ಇಲ್ಲ, ನೆನ್ನೆ ಇಲ್ಲ, ಇವತ್ತು ಹೀರೋ. ಆದರೆ ಭಗವಂತ ಯಾವ ಕಾಲಕ್ಕೂ ವರ. ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ನಾ ಕಾಣೆ ಅಂತಾರೆ. ಕಾಣೆ ಇಲ್ಲ. ಗುಣದಿಂದ, ದೇಶದಿಂದ, ಕಾಲದಿಂದ ಇವನಿಗೆ ಸಮಾನರಾದವರು ಯಾರೂ ಇಲ್ಲ. ಅಂತಹ ಸರ್ವೋತ್ತಮನಾದ ಆ ಭಗವಂತನನ್ನು ಪ್ರಣಮ್ಯ ನಮಸ್ಕಾರ ಮಾಡಿದ್ದಾರೆ. ರಾವಣ ಹನುಮಂತ ದೇವರನ್ನು ಮುಂದೆ ನಿಲ್ಲಿಸ್ಕೊಂಡು ಎಲ್ಲಿಂದ ಬಂದೆ, ಯಾಕೆ ಹೀಗೆ ಮಾಡಿದೆ, ಯಾರ ಕಡೆ ನೀನು ಅಂದರೆ ಉತ್ತರ ಕೊಡಬೇಕಲ್ಲ. ಉತ್ತರ ಕೊಟ್ಟಿಲ್ಲ, ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರಂತ. ಇದರೊಳಗೆ ನಮಗೊಂದು ಕತೆ ಹೇಳ್ತಾ ಇದ್ದಾರೆ ಹನುಮಂತ ದೇವರು.